ಕೆಲವರು ಹೇಗೆ ಗೊತ್ತಾ, ಯಾವುದಾದ್ರೂ ಒಂದು ಕೆಲಸನ ತಾವೂ ಮಾಡಲ್ಲ, ಬೇರೆಯವರು ಮಾಡೋದಕ್ಕೂ ಕೂಡ ಬಿಡೋದೇ ಇಲ್ಲ. ಅವ್ರ ತಲೆಯಲ್ಲಿ ಒಂದು ಪೆಡಂಭೂತ ಕೂತ್ಕೊಂಡ್ಬಿಟ್ಟಿರುತ್ತೆ. ಅವ್ರು ಹೇಗೆ ಅಂದರೆ, ಒಂದು ಪರ್ಫೆಕ್ಟ್ ಪ್ಲಾನ್ ಇರೋದಿಲ್ಲ. ಆತುರವಾಗಿ ಆರಾಮಾಗಿ ಮಾಡ್ಬೋದು ಈ ಕೆಲಸನ ಅಂತ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಆಗೋದಿಲ್ಲ. ಪ್ಲಾನ್ ಬೇರೆ ಇರೋದಿಲ್ಲ. ಎಡ್ವಟ್ ಮಾಡ್ಕೊಬಿಡ್ತಾರೆ. ತದ್ವಾ ಅದೇನೇನೋ ಹಾಳಾಗ್ಬಿಡುತ್ತೆ ಆ ಕೆಲಸ. ಅದನ್ನ ನೋಡ್ಬಿಟ್ಟು ಅರ್ಧಂಬರ್ಧ ಮಾಡಿ ಬಿಟ್ಟು ಬಂದ್ಬಿಡ್ತಾರೆ. ನೆಕ್ಸ್ಟು ಯಾರಾದರೂ ಅದನ್ನ ನೋಡಿ, ಅದು ಹಾಗಲ್ಲ ಮಾಡೋದು, ನೀವು ಸರಿಯಾಗಿ ಪ್ಲಾನ್ ಮಾಡಿಲ್ಲ, ನಾನು ಮಾಡಿ ತೋರಿಸ್ತೀನಿ ಬನ್ನಿ ಅಂದರೆ ಬಿಡೋ ಜಾಯಮಾನದಲ್ಲಂತೂ ಅವ್ರು ಹುಟ್ಟಿಲ್ಲ ಬಿಡಿ. ನನ್ನ ಕೈಲಿ ಮಾಡೋದಕ್ಕಾಗಿಲ್ಲ ಅಂದರೆ ಅದು ಹೆಂಗ್ರಿ ನೀವು ಮಾಡಿಬಿಡ್ತೀರಾ? ಚಾನ್ಸೇ ಇಲ್ಲ. ನಾನು ಮಾಡಬೇಕಾಗಿತ್ತು, ನಾನು ಮಾಡೋಕ್ಕಾಗಿಲ್ಲ ಅಂದರೆ ನೋ ವೇ ನೋ ಚಾನ್ಸ್ ಅಂತೇಳಿ ಅವ್ರಿಗೆ ಒಂದು ಅವಕಾಶ ಕೂಡ ಕೊಡೋದಿಲ್ಲ. ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ, ನೀವೆಲ್ಲಿ ಎಡೋದ್ರ ಗೊತ್ತಾ, ಏನು ತಪ್ಪುಗಳನ್ನು ಮಾಡ್ಕೊಂಡ್ರ ಗೊತ್ತಾ, ಆ ತಪ್ಪುಗಳನ್ನು ತಿದ್ದುಕೊಂಡು ಪರ್ಫೆಕ್ಟಾಗಿ ಈ ವೇನಲ್ಲಿ ನೀನು ಕೆಲಸ ಮಾಡಿದರೆ 100% ಅದು ಆಗ್ತಿತ್ತು ರೀ ಅಂತ. ಆ ಎಕ್ಸ್ಪ್ಲೈನ್ ಕೇಳೋವಷ್ಟು ತಾಳ್ಮೆ ಇದೆ ಅಂದ್ಕೊಂಡಿದ್ದೀರ ಅವ್ರಿಗೆ? ಚಾನ್ಸೇ ಇಲ್ಲ. ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಕೈಲಿ ಮಾಡೋದಕ್ಕಾಗೋದಿಲ್ಲ, ಬೇರೆ ಯಾರು ಕೂಡ ಯಾವುದೇ ಕಾರಣಕ್ಕೂ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಟ್ಲೀಸ್ಟ್ ಮನುಷ್ಯ ಆದವನು ಒಂದನ್ನು ಅರ್ಥ ಮಾಡ್ಕೋಬೇಕು. ನಾವೇ ಪರಬ್ರಹ್ಮ ಅಲ್ಲ, ನಾವೇ ಎಲ್ಲ ಅಲ್ಲ. ಏನೋ ಒಂದು ಪ್ರಯತ್ನ ನಡೆದಿರುತ್ತೆ. ಆತುರವಾಗಿ ಏನೇ ಕೆಲಸ ಮಾಡಿದ್ರು ಅಲ್ಲಿ ಎಡವಟ್ಟು ಕಟ್ಟಿಟ್ಟ ಬುದ್ಧಿ. ಸೊ ಎಲ್ಲಿ ಏನಾಗಿದೆ ಅಂತ ತಾಳ್ಮೆ ವ್ಯವಧಾನದಿಂದ ಯೋಚನೆ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಇಟ್ಸ್ ಓಕೆ. ನಮಗೆ ಆ ತಾಳ್ಮೆ ಇಲ್ಲ, ನಮ್ಗೆ ಆ ವ್ಯವಧಾನ ಇಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮನ್ನ ಅಬ್ಸರ್ವ್ ಮಾಡೋರು ಯಾರಾದರೂ ಒಳ್ಳೆ ವ್ಯಕ್ತಿಗಳು ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನೀನು ಈ ಥರ ಕೆಲಸ ಪ್ರಾರಂಭ ಮಾಡೋದಲ್ಲ, ಅದನ್ನು ನಾನು ಮಾಡಿ ಫಿನಿಶ್ ಮಾಡಿ ತೋರಿಸ್ಕೊಡ್ತೀನಿ, ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದೇ ಕೆಲಸ ಇದ್ರೂ ನೀನು ಮಾಡು ಅಂತ ಎಷ್ಟೇ ಅಡ್ವೈಸ್ ಮಾಡಿದ್ರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡೋ ಮನಸ್ಥಿತಿ ಎಷ್ಟು ಜನರಲ್ಲಿ ಇದೆ? ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ಕೂಡ ನಾನು ಮಾಡೋದು ಕರೆಕ್ಟು, ನನ್ನ ಕೈಲಾಗಲಿಲ್ಲ ಅಂದರೆ ಬೇರೆಯವ್ರ ಕೈಲಾಗೋದಿಲ್ಲ, ಬೇರೆಯವ್ರ ಅಡ್ವೈಸ್ ನಾನು ಯಾಕೆ ಕೇಳಬೇಕು, ನಾನೆಲ್ಲ ಪ್ಲಾನ್ ಮಾಡೇ ಮಾಡಿದ್ದೆ, ಇವರೇನು ದೊಡ್ಡ ಇದಾ ಅಂತ ಹೇಳ್ಬಿಟ್ಟು ಒಂದು ಅಂಡರ್ ಎಸ್ಟಿಮೇಟ್, ಅಹಂಕಾರ, ಈಗೋ, ನಾನು ಯಾಕೆ ಕೇಳಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ತುಂಬ ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳು ಯಾವತ್ತೂ ಯಾರ ಅಡ್ವೈಸನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಹಂಗಂತ ಸಿಕ್ಕ ಅಡ್ವೈಸು ನಾವು ತಗೊಳಕ್ ಹೋಗ್ಬಾರ್ದು. ಫಿಲ್ಟರ್ ಮಾಡಬೇಕು, ಯಾವುದು ಸರಿ ಅವಲೋಕನ ಮಾಡ್ಕೊಳ್ಬೇಕು ನಾವು. ಅವ್ರು ಹೇಳ್ತಾ ಇರೋದು ನಿಜಕ್ಕೂ ಸರಿನಾ, ಇದು ಸತ್ಯಕ್ಕೆ ಹತ್ತಿರವಾಗಿದೆಯಾ, ಪ್ರೆಸೆಂಟ್ ಸಿಚುಯೇಷನ್ಗೆ ಇದು ನಮಗೆ ಸಪೋರ್ಟಿವ್ ಆಗಿದೆಯಾ, ಇದೆಲ್ಲವನ್ನ ಥಿಂಕ್ ಮಾಡಿದಾಗ ನಮ್ಗೆ ಐಡಿಯಾಸ್ ಬಂದ್ಬಿಡುತ್ತೆ. ಸೊ ಒಂದು ಚಾನ್ಸ್ ಕೊಟ್ಟು ನೋಡೋಣ. ನಮ್ಮ ಕೈಲಂತೂ ಆಗ್ಲಿಲ್ಲ, ನೋಡೋಣ ಅದು ಅವ್ರು ಯಾವ ವೇನಲ್ಲಿ ಮಾಡಿ ಮುಗಿಸ್ತಾರೆ ಅಂತ ಹೇಳಿ ನಾವೊಂದು ಅವಕಾಶ ಕೊಟ್ಟಾಗ ಅಕಸ್ಮಾತ್ ಅವ್ರು ಸಕ್ಸೀಡ್ ಆದ್ರೂ ಆಗ್ಬೋದಲ್ವಾ? ಆಗದೆ ಇದ್ರೆ ನಾವು ಜಮ ಪಟ್ಕೋಬಹುದು. ನಿಮ್ಗೆ ನಾನು ಹೇಳಲಿಲ್ವಾ ನನ್ನ ಕೈಲೇ ಆಗಿಲ್ಲ, ನಿಮ್ಮ ಕೈಲೂ ಆಗಲ್ಲ ಅಂತ ನೋಡಿ ಅಂತ ಹೇಳ್ಬೋದು. ಇಲ್ವಾ, ಅವ್ರು ಮಾಡಿದ್ರೆ ನಾವು ಕಲ್ತ್ಕೋಬಹುದು, ಯಾವುದು ವೇಸ್ಟ್ ಆಗಲ್ಲ. ಬಟ್ ನಾವೇ ಅನ್ನೋ ಗರ್ವವನ್ನ ಬಿಟ್ಬಿಟ್ಟು ನಮ್ಮ ಕೈಲಾಗಿಲ್ಲ ಅಂತ ಬೇರೆಯವ್ರಿಗೂ ಮಾಡೋದಕ್ಕೆ ಅವಕಾಶ ಕೊಡದ ಹಾಗೆ ಆ ಕೆಲಸನೆಲ್ಲ ಅರ್ಧಂಬರ್ಧ ಮಾಡಿಕೊಂಡು ಆಳಗೆಡುಕೊಂಡು ನಾವು ಹಾಳಾಗಿ ಬೇರೆಯವ್ರ ಮನಸ್ಥಿತಿನೂ ಹಾಳು ಮಾಡಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾಗಿ ಬೇರೆಯವ್ರಿಗೂ ಅವಕಾಶ ಕೊಟ್ಟು ನೋಡೋಣ. ಏನು ಅನ್ಸುತ್ತೆ ನಿಮಗೆ? ನಾನು ಹೇಳಿರೋ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ.